ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದಿನದ ದೇವರ ವಾಕ್ಯ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 7ನೇ ಅಧ್ಯಾಯ 10ನೇ ವಚನ. ಮದುವೆ ಮಾಡಿಕೊಂಡಿರುವವರಿಗೆ ನನ್ನ ಅಪ್ಪಣೆ ಮಾತ್ರವಲ್ಲದೆ ಕರ್ತನ ಅಪ್ಪಣೆಯೂ ಏನೆಂದರೆ, ಹೆಂಡತಿಯು ಗಂಡನನ್ನು ಬಿಟ್ಟು ಅಗಲಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯವು ನಮಗೆ ಈ ರೀತಿಯಾಗಿ ತಿಳಿಸುವಂತದ್ದಾಗಿದೆ. ಹೆಂಡತಿಯು ಗಂಡನನ್ನು, ಗಂಡನು ಹೆಂಡತಿಯನ್ನು ಬಿಟ್ಟು ಅಗಲಬಾರದು. ಕಾರಣ, ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸುವುದು ಅಸಾಧ್ಯ. ಅದಕ್ಕಾಗಿ ಯಾವುದೇ ಸಂದರ್ಭ ಬಂದರೂ ಕೂಡ ಸಮಾಧಾನದಿಂದ, ಪ್ರೀತಿ, ಸಂತೋಷದಿಂದ ಜೀವಿಸುವಂತವರಾಗಿರಬೇಕು. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ, ಅದರಂತೆ ನಾವು ನಡೆಯೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಪರಿಶುದ್ಧನು ಭೂಪರ ಲೋಕಗಳ ಒಡೆಯನು ಆದ ನಮ್ಮ ಪರಮ ತಂದೆಯೇ, ಅಪ್ಪ, ನೀವು ಕೊಟ್ಟಿರುವ ಆಜ್ಞೆಯನ್ನು ಕರ ಹಿಡಿದು ಗಂಡ ಹೆಂಡತಿಯಾಗಿ, ಹೆಂಡತಿ ಗಂಡನಾಗಿ ಕರ್ತನೆ ಅಪ್ಪ ಜೊತೆಯಾಗಿ ನಡೆಯಲಿಕ್ಕಾಗುವಂತೆ ಕೃಪೆ ಮಾಡಿ ನಡೆಸಿರಿ. ಈ ದಿನವನ್ನ ನೀವು ಆಶೀರ್ವದಿಸಿಕೊಟ್ಟಿದ್ದೀರಿ, ನೀವೇ ಮುನ್ನಡೆಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ, ಆಮೇನ್.